ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ. ಈಗ ನೋಡ್ರಿ ಸಾಯಂಕಾಲ ಟೈಮ್ ಬಂದು 7 ಗಂಟೆ ಆಗೈತಿ. ಮಾರ್ನಿಂಗ್ ಶಿಫ್ಟ್ ಇದ್ರು ಡ್ಯೂಟಿಗೆ ಹೋಗಿ ಬಂದೆ ನೋಡ್ರಿ. ಈಗ ಎಲ್ಲಿಗೆ ಹೊಂಟಿವಿ ಅಂದ್ರೆ ರೆಡಿ ಆಗಿಬಿಟ್ಟು ಶಾಪಿಂಗ್ ಹೊಂಟಿವಿ ನೋಡ್ರಿ. ಕಂಟಿನ್ಯೂ ಆಗಿ ಶಾಪಿಂಗ್ ಲಾಗೇ ಇದಾವೆ. ಎಲ್ಲ ವಿಡಿಯೋಕ್ಕೂ ಭಾಳ ಸಪೋರ್ಟ್ ಮಾಡಕತ್ತೀರಿ ನೋಡ್ರಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನೋಡ್ರಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಲೈಕ್ ಕೊಡ್ರಿ. ಆಮೇಲೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ. ಮತ್ತು ಈಗ ನೋಡ್ರಿ ಶಾಪಿಂಗ್ ಎದಕ್ಕೆ ಹೊಂಟಿವಿ ಅಂದ್ರೆ ನೋಡ್ರಿ ಜೂನ್ 19th ನನ್ನ ಬರ್ಡೇ ಐತಿ. ಪ್ರತಿ ವರ್ಷ ನೋಡ್ರಿ ಯಾವಾಗಲೂ ಆ್ಯನಿವರ್ಸರಿ ತೊಗೋತಿದ್ದೆ. ಲಾಸ್ಟ್ ಒಂದು 3 to 4 year ಆಯ್ತು ನೋಡ್ರಿ ನಾನು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಗೊತ್ತೈತಿ ಅವತ್ತು ನಮ್ಮ ಅಕ್ಕನ ಡೆತ್ ಆಗಿದ್ಸಲ. ಹಾಗಾಗಿ ನಾ ಬರ್ಡೇನೇ ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊಂಬಿಡ್ತೀನಿ. ಎರಡೂ ಆಯಿತು ಅಂತೇಳಿ ಅದಕ್ಕೆ ಡ್ರೆಸ್ ತೊಗೋಬೇಕಂತ ಹೊಂಟಿವಿದ್ದೀವಿ ನಾವು ಶಾಪಿಂಗ್ಗೆ. ಎಲ್ಲರಿಗೂ ಶಾಪಿಂಗ್ ಲಾಗ್ ಇಷ್ಟ ಆಗುತ್ತಂತೆ, ಯಾರಿಗೆಲ್ಲ ಯೂಸ್ ಆಗುತ್ತಂತೆ. ಬಿಜಾಪುರಕ್ಕೆ ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಶಾಪಿಂಗ್ ಹೋಗ್ತೀವಿ ಅಂತ ಎಲ್ಲರೂ ಕೇಳ್ತಿರ್ತೀರಿ. ಅದಕ್ಕೆ ನಾವೆಲ್ಲ ಹೋಗ್ತೀವಿ, ಯಾವ ಥರ ಡ್ರೆಸ್ಸಸ್ ನೋಡ್ತೀವಿ ಅಂತ ಎಷ್ಟಾಗುತ್ತೆ ಅಷ್ಟು ಜೊತೆ ಶೇರ್ ಮಾಡ್ಕೋಬೇಕಂತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಬರ್ರಿ ಇವತ್ತು ಇಲ್ಲಿಂದ ನೈಟ್ ತನಕ ಏನೆಲ್ಲ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ. ಬರೀ ಹೋಗೋಬೇಕು. ಟೈಮ್ ತಿರುಗಿ ಆಲ್ರೆಡಿ ಲೇಟ್ ಆಗೈತಿ. ನಾವು ಬರೀ ಲೇಟೇ ಮಾಡ್ತೀವಿ ನೋಡ್ರಿಲ್ಲ. ಕಂಟಿನ್ಯೂ ಆಗಿ ಕೆಲಸ ಅದು ಆಕಿನೂ ಕಾಲೇಜ್ಗೆ ಹೋಗಿದ್ಲು, ಹಂಗಾಗಿ ಲೇಟ್ ಆಯ್ತು ನೋಡ್ರಿ. ಚಿನ್ನಗ ಇಲ್ಲೇ ಬಿಟ್ಟು ಹೊಂಟಿವಿ ಮನೆಯೊಳಗೆ. ಅವನ್ ಟಿ ವಿ ಒಂದಿದ್ರೆ ಸಾಕು ನೋಡ್ಕೊಂಡು ಕೂಡ್ತಾನೆ. ಹೋಮ್ವರ್ಕ್ ಅದೆಲ್ಲ ಮಾಡ್ಸಿನಿ, ಅವನಿಗೆ ಊಟನೂ ಮಾಡ್ಸಿನಿ. ಲೇಟ್ ಆಗುತ್ತೆ ಬರೋಕತ್ತೇಳಿ ಬರೀ ಹೋಗೋಮಿ. ಮಾರ್ಕೆಟಿಗೆ ಹೊಂಟಿವಿ ನೋಡ್ರಿ. ಆ್ಯಕ್ಚುಲಿ ನೋಡ್ರಿ ಎಲ್ಲಿ ಹೋಗ್ಬೇಕು ಏನಂತ ಏನೂ ಪ್ಲ್ಯಾನ್ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತು ನೋಡ್ರಿ. ಆವಾಗಲೂ ಹಾಗೆ ಎಲ್ಲಿ ತೊಗೋಬೇಕು ಟಾಪ್ ಅಂತ ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಎಲ್ಲರೂ ಹೋದ್ವಿ ಅಂದ್ರೆ ಚಂದ ಅನ್ನಿಸ್ತು ಅಂದ್ರೆ ಅಲ್ಲೇ ತೊಗೊಂಡ್ಬಿಡ್ತೀನಿ. ಇಲ್ಲಿ ಅದಕ್ಕೆ ನೋಡಿ ಅನ್ನ ಇಡ್ಲಿ ಬಾಜು ಒಂದು ಹೊಸ ಶಾಪ್ ಇತ್ತು ನೋಡಿ. ಇಲ್ಲಿ ಯಾವಾಗಲೂ ತೊಗೊಂಡಿದ್ದಿಲ್ಲ, ಲಾಸ್ಟ್ ಟೈಮ್ ನೋಡಿದ್ವಿ. ಬಟ್ ಇಲ್ಲಿ ನೋಡಿದ್ರಾಯ್ತು ಅಂತ ಬಂದು ನೋಡಿರಿ ಮಾಯಾ ಫ್ಯಾಷನ್ ಅಂತೇಳಿ. ಅನ್ನ ಇಡ್ಲಿ ಬರುತ್ತಲ್ಲ ರಾಮ ಮಂದಿರ ರೋಡಿಗೆ, ಅಲ್ಲೇ ಬರುತ್ತೆ ನೋಡಿದ್ದು ಶಾಪ. ಲಾಸ್ಟ್ ಟೈಮ್ ಬರೀ ಟಾಪ್ ನೋಡಿ ಹೋಗಿದ್ವಿ, ಬಟ್ ಡ್ರೆಸ್ ಏನು ತೊಗೊಂಡಿದ್ದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ತೊಗೊಂಡ್ರಾಯ್ತು ಅಂದ್ಕೊಂಡ್ವಿ. ಅಲ್ಲಿ ಹೋಗೋಣ ನೆನಪಾಯ್ತು ನೋಡ್ರಿ, ಅದಕ್ಕೆ ಇಲ್ಲೇ ಬಂದ್ರಾಯ್ತು ಅಂತ ಬಂದೀವಿ. ಬರ್ರಿ ನೋಡಮ್ ಇಲ್ಲಿ ಯಾವ ಥರ ಎಲ್ಲ ಕಲೆಕ್ಷನ್ಸ್ ಅದಾವು, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂಥೇಳಿ. ನಾನು ಸಿಲ್ಕೊಳ್ಳೋ ತೆಗಿ ಅಂತೇಳಿ ಗ್ರ್ಯಾಂಡ್ ಬಡೇಕ ಲುಕ್ ಅನ್ನಿಸ್ಬೇಕಂತೇಳಿ ಸಿಲ್ಕೊಳ್ಳೋ ತೆಗಿ ಅಂತ ಹೇಳಿದೆ ನೋಡ್ರಿ. ಅದ್ರ ಅಂಬ್ರೆಲಾ ಆಗಲಿ ಸೈಡ್ ಕಟ್ ಆಗಲಿ ಗರಾರ್ ಆಗಲಿ ಯಾವುದೇ ಥರ ಇರಲಿ, ಬಟ್ ರನ್ನಿಂಗ್ ಲುಕ್ ಇರೋದು ಯಾವುದಾದ್ರು ಡ್ರೆಸ್ ತೆಗಿ ಅಂದೇ ಥರ ತೋರ್ಸಾಕತ್ತಾರೆ ನೋಡ್ರಿ. ಇಲ್ಲಿ ಕಲರ್ ಇದು ಮಸ್ತ್ ಐತೆ ನೋಡಿ, ಇದು ಇಷ್ಟ ಆಯಿತು. ಅವರೆಲ್ಲ ತೋರಿಸ್ತೀವಿ ಯಾವ್ದು ಬೇಕು, ಆಮೇಲೆ ಸೈಡಿಗೆ ಇಟ್ಬಿಟ್ಟು ವೇರ್ ಮಾಡಿದ್ರಾಯ್ತು ಅಂತೇಳಿ ಟ್ರಯಲ್ ಮಾಡ್ಬೇಕಂತೇಳಿ ಎಲ್ಲ ನೋಡಕತ್ತಿದ್ವಿ. ಎಲ್ಲ ಚಂದಿದ್ದು ನೋಡ್ರಿ. ಕೆಲವೊಂದು ಸಿಲ್ಕ್ ಇತ್ತು, ಆಲ್ಮೋಸ್ಟ್ ಎಲ್ಲನೂ ಸಿಲ್ಕ್ ಅದ ನೋಡಿರಿ. ಸಿಲ್ಕ್ ಬಡ್ಡಿ ಎಂಬ್ರಾಯ್ಡ್ ವರ್ಕೇ ಇತ್ತು. ಎಲ್ಲ 2000 ಮೇಲೆ ಇದ್ದು ನೋಡಿ ಎಲ್ಲ ಡ್ರೆಸ್ಸಸ್ನು. ಫುಲ್ ಗ್ರ್ಯಾಂಡ್ ಲುಕ್ ಆದರೆ ಎಲ್ಲ 2000+ ಅದಾವ ಅಂತ ಹೇಳಿದ್ರು. ಅದರೊಳಗೆ ನೋಡಿರಿ ಯಾವ್ದಾರು ತೊಗೊಂಡಾಯ್ತು ಅಂತೇಳಿ ನೋಡಕತ್ತೀವಿ ನೋಡಿರಿ. ಯಾವ ಥರ ಡ್ರೆಸ್ ಎಲ್ಲ ಕಲರ್ಸ್ ಎಲ್ಲ ಮಸ್ತ್ ಇದ್ದು ಎಲ್ಲನೂ. ಇದು ಒಂಥರ ಪಿಂಕ್ ಚಂದಿತ್ತು. ಹೊರಗಡೆ ಹಾಕಿದ್ರು ಅವರು, ಬಟ್ ಅದು ನೋಡೋಕ್ಕದಷ್ಟು ಇದು ಅನಿಸ್ಲಿಲ್ಲ ನೋಡ್ರಿ. ಅಲ್ಲೆಲ್ಲಿ ಚೆಂದ ಅನಿಸ್ತು, ಬಟ್ ಓಪನ್ ಮಾಡಿ ನೋಡಿದ್ಮೇಲೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಕವರ್ ಶೈನ್ ಇತ್ತು, ಪಿಂಕ್ ಒಳಗೆ ಫುಲ್ ಲಾಂಗ್ ಇತ್ತು. ಈ ಕಲರ್ ನನಗೆಲ್ಲ ನೋಡಿದ್ಮೇಲೆ ಈ ಕಲರ್ ಒಂದು ಇಷ್ಟ ಆಯ್ತು ನೋಡ್ರಿ. ಒಂಥರ ಸಿಂಪಲ್ ಒಳಗೆ ಲುಕ್ ಇತ್ತು. ಅದಕ್ಕೆ ಇದನ್ನು ಟ್ರಯಲ್ ಮಾಡಿಬಿಡ್ದು ನೋಡ್ರತ್ತಂತಕ್ಕೆ ಟ್ರಯಲ್ ಮಾಡಕ್ಕೆ ಹೊಂಟಿ ನೋಡಿರಿ ಯಾವ ಥರ ಆಗುತ್ತೆ ಅಂತೇಳಿ. ನೋಡಿ ಈ ಥರ ಚೆಂದ ಕಾಣ್ತದೆ, ಬಟ್ ಫಿಟ್ಟಿಂಗ್ ಅದೆಲ್ಲ ಮಾಡಿಸಿದ್ರೆ ಚೆಂದ ಅನಿಸ್ತು. ಮತ್ತು ಆದರೂ ಯಾವುದೋ ಲುಕ್ ಅನ್ನಿಸ್ಲಿಲ್ಲ ಅಂತ ಬಿಟ್ಟು ನೆಕ್ಸ್ಟ್ ಇದೊಂದು ಡ್ರೆಸ್ ಮಸ್ತ್ ಇತ್ತು ನೋಡಿ. ಫುಲ್ ಗ್ರ್ಯಾಂಡ್ ಲುಕ್ ಇತ್ತು, ಬಟ್ ಇದು 3000 ಮೇಲಿತ್ತು. ಆದ್ರೆ ಫುಲ್ ಟೈಟ್ ಅನ್ಸತ್ತಿತ್ತು ನೋಡ್ರಿ. ಅಷ್ಟೊಂದೇನು ಇದು ಅನಿಸ್ಲಿಲ್ಲ, ಗ್ರ್ಯಾಂಡ್ ಇತ್ತು. ಹೊಸ ಟೈಪ್ ಐತೆ ಇದು ನೋಡಿದೆ. ಬಟ್ ಮತ್ತು ಅದು ಬಿಟ್ಟು ಮತ್ತೆ ಬೇರೆ ನೋಡಕ್ಕೆ ಬಂದೆ ನೋಡಿರಿ. ಇದು ಫಸ್ಟ್ ಒನ್ ನೋಡಿದ್ಮೇಲೆ ಅದರೊಳಗೆ ಇದು ಒಂದು ಸಲ ಜಗ್ಬಗ್ಗಿತ್ತು ನೋಡಿರಿ. ನಂಗೆ ಇಷ್ಟೊಂದೆಲ್ಲ ಸ್ಟಿಕ್ಕರ್ಸ್ ಅದು ಇಷ್ಟ ಆಗಂಗಿಲ್ಲ. ಫುಲ್ ಅಷ್ಟೇನು ಗ್ರ್ಯಾಂಡ್ ಇಷ್ಟ ಆಗಲ್ಲ ನೋಡಿ. ಸಿಂಪಲ್ ಒಳಗೆ ಇದ್ರೆ ನಾವು ವೇರ್ ಮಾಡೋಕ್ಕಾಗತ್ತಂತ ನೋಡಿದ್ವಿ. ಬಟ್ ಇವಾಗ ನೋಡಿದ್ದೆಲ್ಲ ಫುಲ್ ಗ್ರ್ಯಾಂಡೇ ಇದೆ ನೋಡಿರಿ. ಇಷ್ಟು ಎಲ್ಲ ಟಿಕ್ಲಿದು ಇಷ್ಟನೇ ಆಗಂಗಿಲ್ಲ ನೋಡಿರಿ. ಎಲ್ಲ ತೆಗೆದ್ಬಿಟ್ಟು ಸಿಂಪಲ್ ಒಳಗೆ ತೋರಿಸಿ ಇನ್ನೊಂದು ಸ್ವಲ್ಪ ನಾನು ಇದು ತೋರಿಸಿದ್ದು ನೋಡಿರಿ. ಇದು ಒಂಥರ ಇಷ್ಟ ಆಯ್ತು ನೋಡಿರಿ. ಅಂದರೆ ಈ ಕಲರ್ ಲಾಸ್ಟ್ ಟೈಮ್ ಬರ್ಡೇಗೂ ನಾನು ಸೇಮ್ ಡ್ರೆಸ್ಸೇ ತೊಗೊಂಡಿದ್ದೆ. ಕಲರ್ ಎಲ್ಲ ಲಾಸ್ಟ್ ಅಂದರೆ ಒಂದು 2 year ಬ್ಯಾಕ್ ಬರ್ಡೇಗೆ ತೊಗೊಂಡಿದ್ದೆ. ಬಟ್ ಅದು ಸ್ಕ್ವೇರ್ ನೆಕ್ ಇಷ್ಟ ಆಗುತ್ತೆ ನೋಡಿರಿ ನಂಗೆ. ಅದು ಸ್ಕ್ವೇರ್ ನೆಕ್ಕದ್ದು ಒಂಥರ ಚೆಂದ ಅನ್ನಿಸ್ತದೆ ಅಂತೇಳಿ ಇದನ್ನೇ ನೋಡಾಕತ್ತಿದ್ದೆ. ಇದನ್ನೇ ವೇರ್ ಮಾಡಿದ್ರೆ ಅಂತೂ ಮಾಹಿತಿ ಅಂತ ಗರಾರ ಆಯ್ತು ನೋಡ್ರಿ ಅದನ್ನು. ಮತ್ತು ಇನ್ನೊಂದು ತೋರಿಸ್ತೀನಿ ನೋಡ್ರಿ ಅದೇ ಥರ ಅಂತ ತೋರ್ಸಾಕತ್ತಿದ್ರು. ಬಟ್ ಇದು ಕಲರ್ ಯಾಕೋ ಒಂಥರ ಅಷ್ಟು ಇಷ್ಟ ಆಗಲಿಲ್ಲ. ಭಾಳ ಸಿಂಪಲ್ ಅನ್ಸತ್ತೆ ನೋಡ್ರಿ. ಪಿಂಕ್ ಐತಿ, ಬಟ್ ಎಲ್ಲ ಅದು ಅಪೋಸಿಟ್ ವರ್ಕ್ ಬಂದ್ರೆ ಚೆಂದ ಅನಿಸ್ತೈತಿ. ಬಟ್ ಅದು ಎರಡೂ ಸೇಮ್ ಅನ್ಸಾಕತ್ತಿದ್ರು. ಹಾಗಾಗಿ ಅದು ಬೇಡ, ಇನ್ನೊಂದು ಥರ ತೋರಿಸ್ರಿ. ನಾನು ಇದೊಂದು 2-3 ತೋರ್ಸಾಕತ್ತಿದ್ರು ನೋಡ್ರಿ ಲಾಸ್ಟಿಗೆ. ಅವು ಯಾವ ಇಷ್ಟ ಆಗಲಿಲ್ಲ. ನಾನು ಇನ್ನೊಂದು 2 ಲಾಸ್ಟಿಗೆ ತೋರಿಸಿದ್ರು. ಇದೊಂದು ವೇರ್ ಮಾಡಿ ನೋಡಿದ್ರೆ ಆಯಿತು ಅಂತೇಳಿ ಟ್ರಯಲ್ ಮಾಡಕ್ಕೆ ಹೊಂಟಿನಿ ನೋಡ್ರಿ. ಇದು ಸ್ಕೈ ಬ್ಲೂ ಕಲರ್ದು ನೋಡಿರಿ. ಈ ಥರ ಕಾಣತ್ತದ ಮಸ್ತ್ ಕಾಣತ್ತಿತ್ತು. ಬಟ್ ಫಸ್ಟಿಗೆ ಸ್ಲೀವ್ಲೆಸ್ ಐತೆ ನೋಡಿದ್ದು, ಅದನ್ನು ವೇರ್ ಮಾಡಿದೆ ನೋಡಿರಿ. ಇದು ಸ್ಲೀವ್ಲೆಸ್ ಐತಿ. ಸ್ಲೀವ್ ಹಚ್ಚಿದ್ಮೇಲೆ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ, ಬಟ್ ಇವಾಗ ಮಾತ್ರ ಚೆಂದ ಅನ್ಸಾತಿತ್ತು. ಫೈನಲಿ ಹಂಗೆ ಮಾಡಿ ಡ್ರೆಸ್ ತೊಗೊಂಡು ಬಂದ್ವಿ ನೋಡಿರಿ. ಯಾವುದೋ ಒಂದು ತೊಗೊಂಡು ಪ್ಯಾಕ್ ಮಾಡ್ಸಾಕತ್ತೀವಿ. ಅದು 2800 ಇತ್ತು. 2006 ಏನೋ ಬಿತ್ತು ನೋಡಿರಿ. ತೊಗೊಂಡು ಮನೆ ಕಡೆ ಬಂದ್ವಿ ನೋಡಿರಿ. ಮನೆ ಕಡೆ ಅಂದರೆ ಮನೆಗೆ ಹೊಂಟಿಲ್ಲ, ಇನ್ನೊಂದು ಕಡೆ ಹೋಗೋದಿತ್ತು ನೋಡಿರಿ. ಅಲ್ಲಿಷ್ಟು ನೋಡಿರಿ ಆಯ್ತಂದ್ರೆ ಜುಡಿಯೋಕ್ಕೆ ಬಂದು ನೋಡಿರಿ. ಈಗ ಜುಡಿಯೋ ಒಳಗೆ ಸ್ಲೀಪರ್ಸ್ ತೊಗೊಳಿದ್ದು. ಲಾಸ್ಟ್ ಟೈಮ್ ತೊಗೋಬೇಕು ಅಂದ್ಕೊಂಡು ತೊಗೋದು ಆಗಲಿಲ್ಲ. ಅದಕ್ಕೆ ಇವತ್ತು ಹೆಂಗೂ ಬರ್ಡೇ ಇತ್ತಲ್ಲ, ಎಲ್ಲ ತೊಗೊಂಡಾಯ್ತು ನೋಡಿ ಇವತ್ತೇ ಹೊಸ ಅಂತೇಳಿ ಜುಡಿಯೋಕ್ಕೆ ಬಂದು ನೋಡಿರಿ. ಹಾಗೆ ಟಾಪ್ಸ್ ಇನ್ನೊಂದು ತೊಗೊಳೋದು. ಟಾಪ್ಸ್ ಆಯ್ತು ನೋಡಿದ್ರಾಯ್ತು, ಆಮೇಲೆ ಸ್ಲೀಪರ್ಸು ನೋಡಿದ್ರಾಯ್ತು ಅಂತೆ. ಬರೀ ಜುಡಿಯೋ ಒಳಗೆ ಯಾವ ಥರ ಅದು ಬಾದನ ಆಯ್ತು ಬಂದಿದ್ದಿಲ್ಲ. ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದಾವೆ, ನ್ಯೂ ಕಲೆಕ್ಷನ್ಸ್ ಏನಾರ ಇದ್ರೆ ಅದನ್ನು ಶೇರ್ ಮಾಡ್ಕೋತೀನಿ ಅಂತ. ಏನೋ ಆಫರ್ಸ್ ಏನೂ ಇಲ್ಲ ಅನಿಸ್ತು ನೋಡಿ. ಲಾಸ್ಟ್ ಟೈಮ್ ಅನ್ಲಿಮಿಟೆಡ್ಗೆ ಹೋಗಿದ್ವಿ, ಅಲ್ಲೇ ಆಫರ್ಸ್ ಇದೆ. ಇನ್ನೂ 1 week ಏನೋ ಆಫರ್ಸ್ ಇತ್ತು. ಬಟ್ ಇಲ್ಲಿ ಏನೋ ಆಫರ್ಸ್ ಇಲ್ಲ ಅನಿಸುತ್ತೆ. ನಾವು ಹೋಗಿದ್ವಿ ಜಾಸ್ತಿ ಯಾವಾಗಾರ. ಬಟ್ ಇವಾಗ ಆಫ್ಟರ್ ಲಾಂಗ್ ಟೈಮ್ ನೋಡಿರಿ ಹೋಗಿಲ್ಲ. ಈಗ ನಿಯರೆಸ್ಟ್ ಯಾವಾಗೂ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ.
ಅಂದ್ರೆ ಫಸ್ಟ್ ಒನಿಗೆ ಸ್ಲಿಪ್ಪರ್ಸ್ ತೊಗೊಳಕ್ಕೆ ಬಂದಿವಿ ನೋಡ್ರಿ ಇಲ್ಲಿ. ಮತ್ತು ಅಲ್ಲಿಂದ ಇಲ್ಲಿ ತೊಗೊಂಡೇ ಹೋದ್ರಾಯ್ತು ಅಂತೇಳಿ ಸ್ಲಿಪ್ಪರ್ಸ್ ಆಫರ್ಸ್ ಇದ್ದು ನೋಡಿ. 299 ಅದೆಲ್ಲ ಅದು. ಇದಕ್ಕೆ ಇಲ್ಲಿ ಒಂದು ಸಲ ಆಫರ್ಸ್ ಇರ್ತಾವೆ, ಜಸ್ಟ್ 99, 200 ಬೈ ಒನ್ ಗೆಟ್ ಒನ್ ಹಿಂಗೆಲ್ಲ ಆಫರ್ಸ್ ಇರ್ತಾವೆ ಜುಡಿಯೋ ಒಳಗೆ. ಬಟ್ ಇವಾಗೇನು ಯಾವುದೋ ಆಫರ್ಸ್ ಇದ್ದಿದ್ದಿಲ್ಲ ನೋಡ್ರಿ. ಸ್ಲೀವ್ದ ಒಂದು ಹೈ ಹೀಲ್ ತೊಗೋಬೇಕಂತ ಮಾಡಿದ್ದು. ಇವು ಫ್ಲ್ಯಾಟ್ ಒಳಗೆ ನೋಡಿದ್ರೆ ಫ್ಲ್ಯಾಟ್ ಅವು ಡೈಲಿ ಯೂಸಿಗೆ ಬೇಕಾಗ್ತಾವೆ. ಬಟ್ ಇದು ಹೀಲ್ ಒಳಗೆ ಯಾವುದಿಲ್ಲ ನೋಡ್ರಿ, ಅದಕ್ಕೆ ಹೀಲ್ ತೊಗೊತಿದ್ವಿ. ಇದು ನೋಡ್ರಿ ವೈಟ್ ಕಲರ್ ಇತ್ತು, ಬಟ್ ಅದು ಭಾಳ ಮೂಮೆಂಟ್ ಆದಿತ್ತು, ಒಂದು ನಡಿಭಾಗದಷ್ಟು ಸರಿ ಅನಿಸ್ಲಿಲ್ಲ. ಅದಕ್ಕೆ ಒಂದು 2-3 ಸೆಟ್ ನೋಡಾತಿದ್ವಿ. ಇದು ನೋಡ್ರಿ 300 ರುಪೀಸ್ ಇದ್ದು, 299, ಆಮೇಲೆ 499 ಹಿಂಗೆಲ್ಲ ಇದ್ದು. ವೆರೈಟೀಸ್ ಇದ್ದು ನೋಡ್ರಿ, ಬೇರೆ ಬೇರೆ ಎಲ್ಲ ಹೆಂಗೆ ಅದಾವೆ ಅದ್ರ ಮ್ಯಾಗ ಪ್ರೈಸ್ ಇದ್ದು. ಇದು ಫುಲ್ ಹೀಲ್ಸ್ ಇದ್ದು, ಬಟ್ ಸಾರಿ ಮ್ಯಾಗೆಲ್ಲ ಸೂಟ್ ಆಗಲ್ಲ ನೋಡ್ರಿ. ನಾ 2 ಥರ ಯೂಸ್ ಆಗಂಗೆ ತೊಗೋಬೇಕಂತ ಡ್ರೆಸ್ ಒಳಗೆ ಹಾಕೊಂಡ್ರು ಆಯಿತು, ಮತ್ತು ಸಾರಿ ಅದು ಹಾಕೊಂಡಾಗೂ 2 ಸೂಟ್ ಆಗ್ಬೇಕಂತೇಳಿ ನೋಡಾಕತ್ತಿದ್ದೆ. ಹಾಗಾಗಿ ಇವೆಲ್ಲ ಚಂದ ಇದ್ದು, ಬಟ್ ಇವು ಓನ್ಲಿ ಡ್ರೆಸ್ಸಿಗೆ ಅಷ್ಟೇ ಸೂಟ್ ಆಗ್ತಾವೆ ನೋಡ್ರಿ, ಸಾರಿ ಮ್ಯಾಗ ಅಷ್ಟೇ ಅನಿಸಲ್ಲ. ಇದೊಂದು ಸ್ವಲ್ಪ ಬೆಟರ್ ಅನ್ನಿಸ್ತು ನೋಡ್ರಿ. ಆದ್ರೆ ಬಟ್ ಬೆಲ್ಟ್ ಐತೆ ನೋಡ್ರಿ, ಇದು ಬೆಲ್ಟ್ ಇದ್ರೆ ಕಂಟಿನ್ಯೂಸ್ ಆಗಿ ಬೆಲ್ಟ್ ಹಾಕೊಳಕ್ಕೆ ಹೋಗ್ಬೇಕು ಅಂದ್ರೆ ಆಗಂಗಿಲ್ಲ ನೋಡ್ರಿ. ಅದ್ರಾಗ ನಾ ಅದ್ರ ಸ್ವಲ್ಪ ಬೆಲ್ಟ್ ಹಾಕೊಳಕ್ಕೆ ಆಗಲ್ಲ ಅಂತೇಳಿ ಡ್ಯೂಟಿ ಮ್ಯಾಗೆಲ್ಲ ಕಂಟಿನ್ಯೂ ಆಗಿ ಹಿಂಗೆ ಬಗ್ಗೆ ಹಾಕೋಕೆ ಆಗಲ್ಲ ಅಂತೇಳಿ ಬೆಲ್ಟ್ ಹಾಕೋ ಸ್ಲಿಪ್ಪರ್ ಹಾಕೊಳ್ಳೋದೇ ಬಿಟ್ಟಿದ್ದು ಸ್ಲಿಪ್ಪರ್ದು. ಬಟ್ ಇವಾಗ ಇದೊಂದು ಚಂದ ಅನ್ಸತ್ತಿತ್ತು. ಫೈನಲ್ ಇದು ಸಾರಿ ಮ್ಯಾಗೂ ಚಂದ ಅನಿಸ್ತೈತಿ, ಡ್ರೆಸ್ ಮ್ಯಾಗೂ ಚಂದ ಅನಿಸ್ತದೆ ಅಂತೇಳಿ ಇದೇ ನೋಡಾಕತ್ತಿದ್ದೆ. ಮತ್ತು ಇನ್ನೊಂದು 2-3 ಸೆಟ್ ನೋಡೋಣ ಬರ್ರಿ ಯಾವ್ದಾರು ಸೂಟ್ ಆಗುತ್ತೆ ಅಂತೇಳಿ. ಬೆಲ್ಟ್ ಎಲ್ಲರೂ ತೊಗೋಬೇಕತ್ತೈತಿ, ಅದಕ್ಕೆ ಇದು ವೈಟ್ ಕಲರ್ ನೋಡ್ರಿ. ಬಟ್ ಇದು ಸಾರಿ ಮೇಲೆ ಸೂಟ್ ಆಗಂಗಿಲ್ಲ ನೋಡ್ರಿ. ಅದೇ ಪಿಂಕ್ ಕಲರ್ ಇದೇ ಸೂಟ್ ಅಥವಾ ಸ್ಟೋನು ಒಂಥರ ಲುಕ್ಕು ಚಂದ ಇತ್ತು, ಮತ್ತು ಹೀಲ್ಸು ಕರೆಕ್ಟ್ ಇತ್ತು ನೋಡ್ರಿ. ಅಷ್ಟು ಮೀಡಿಯಮ್ ಹೀಲ್ಸ್ ಇತ್ತು, ಅಷ್ಟೊಂದು ಹೀಲ್ಸು ಇಲ್ಲ ಅಂತೇಳಿ ಇನ್ನೊಂದು 2 ಸೂಟ್ ನೋಡಿದ್ವಿ. ಹಂಗೆ ಮಾಡಿ ಇದೇ ಚಂದ ಅನ್ಸಾಕತ್ತೈತಿ. ನೋಡೋಣ ಬರ್ರಿ ಇನ್ನೊಂದು 2 ಬಂದ್ರೆ ಸ್ವಲ್ಪ ಫ್ಲ್ಯಾಟ್ ನೋಡಾಕತ್ತೀವಿ ನೋಡಿರಿ. ಫ್ಲ್ಯಾಟ್ ಒಳಗೆ ಇದು ಚಂದ ಅದಾವು. ಇವು ಜಸ್ಟ್ 299 ರುಪೀಸ್ ನೋಡಿ ಫ್ಲ್ಯಾಟ್ ಒಳಗೆ. ಇವೆಲ್ಲ ರೇಟ್ ನೋಡಿರಿ 499, 299, 300, 399 ಎಲ್ಲ ಹಿಂಗದ ನೋಡಿ ರೇಟ್. ಸ್ಟಾರ್ಟಿಂಗ್ ನೋಡಿರಿ ಇದನ್ನು 499 ಐತಿ. ಇದೊಂದು ನೋಡ್ಬೇಕಂತ ತೊಗೊಂಡ್ವಿ. ಬಟ್ ಇದು ಭಾಳ ಹೀಲ್ಸ್ ಐತಿ ನೋಡಿರಿ, ಫುಲ್ ಹೀಲ್ಸ್ ಐತಿ. ಒಂಥರ ಫುಲ್ ಹೀಲ್ಸ್ ಆಗೋಣ ಕಂಫರ್ಟಬಲ್. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡ್ತು, ನಮ್ಮಲ್ಲೇ ಬ್ಯಾಕ್ ಪೇನ್ ಇತ್ತು. ಹಂಗೆ ಮಾಡಿ ಒಂದು 2 ಜೊತೆ ಸ್ಲಿಪ್ಪರ್ ತೊಗೊಂಡು ಇಲ್ಲಿಷ್ಟು ಲಿಪ್ಸ್ಟಿಕ್ ಅದು ನೋಡಾಕತ್ತ ನೋಡಿರ್ತೀವಿ. ಆಕಿ ಮಾಲಿಗೆ ಬಂದ್ರೆ ಸಾಕು ನೋಡ್ರಿ, ಒಂದು ಐಟಮ್ಸ್ ತೊಗೊಳಕ್ಕೆ ಬಂದ್ರೆ ಒಂದು 2-3 ಐಟಮ್ ಅವ್ರು ತೊಗೊಂಡು ಹೋಗೋದು. ಆಕಿನ ಕರ್ಕೊಂಬಂದ್ರೆ ಲಿಪ್ಸ್ಟಿಕ್ ಅಂದ್ರೆ ಕಾಜಲ್ ಅಂದ್ರೆ ಲಿಪ್ ಬಾಮ್, ಒಟ್ಟು ಏನರ ಒಂದು ತೊಗೊಂಡು ಹೋಗೋದು ನೋಡ್ರಿ. ಹಾಗೆ ಒಂದು ಏನಾರ ನ್ಯೂ ಕಲೆಕ್ಷನ್ಸ್ ಏನರ ಅದಾವನು ಯಾರಿಗಾರು ಯೂಸ್ ಆಗತ್ತಾನಂತೆ ಟಾಪ್ಸ್ ಅದು ನೋಡಕ್ಕೆ ಬಂದೀವಿ ನೋಡ್ರಿ. ಏನು ಸೇಮ್ ಅದಾವು, ಹಾಗೇನು ಆಫರ್ಸ್ ಏನು ಇದ್ದಿದ್ದಿಲ್ಲ ನೋಡ್ರಿ. ಇವೇ ಕಲೆಕ್ಷನ್ಸ್ ಇದಾವು. ಇದು 699 ನೋಡ್ರಿ. ಶಾರ್ಟ್ ಕುರ್ತಾ ಟಾಪ್ ಅದಾವೆಲ್ಲ ಈ ಸೈಡ್ ಎಲ್ಲನೂ ಅದೇ ಅದಾವೆ. ಸ್ಲೀವ್ಲೆಸ್ ಅದಾವೆ ನೋಡ್ರಿ. ಟಾಪ್ ಯಾವ ಇಷ್ಟ ಆಗ್ತದೆ, ಇನ್ನೊಂದು ಏನು ಟಾಪ್ ತೊಗೋಬೇಕಂತ ಬಂದಿವಿ ನೋಡಾಕತ್ತೀವಿ ನೋಡ್ರಿ. 399 ಪ್ಲಾಜೋ ಪ್ಯಾಂಟ್ ಅದಾವು. ಆಮೇಲೆ ಇಲ್ಲೆಲ್ಲ ಟಾಪ್ಸ್ ಕುರ್ತಾ ಕಂಟಿನ್ಯೂಸ್ ಇವೆ ಅದಾವೆ ನೋಡ್ರಿ. ಇದೊಂದು ಟಾಪ್ ಯಾಕೋ ಇಷ್ಟ ಆಯಿತು ನೋಡ್ಬೇಕಂತ ನೋಡಾಕತ್ತೀವಿ ನೋಡ್ರಿ. ಬಟ್ ಫುಲ್ ಸ್ಮೂತ್ ಐತಿ, ಒಂಥರ ಕಲರು ಮಸ್ತ್ ಐತಿ ನೋಡ್ರಿ. ಅಂದ್ರೆ ಸಿಂಪಲ್ ಕಲರ್ ಐತಿ. ವೇರ್ ಮಾಡಿ ನೋಡ್ಬೇಕಂತೇಳಿ ನೋಡಾಕತ್ತೀನಿ. ದಿವ್ಯಾನೂ ಚಂದ ಐತಿ ತೊಗೊಳಕತ್ತಿದ್ಲು. ನೋಡೋಣ ಬರ್ರಿ, ಅದನ್ನು ವೇರ್ ಮಾಡಿ ನೋಡಿದ್ಮೇಲೆ ಗೊತ್ತಾಗತ್ತೆ. ಕೆಲವೊಂದು ಟಾಪ್ ನೋಡ್ರಿ ನೋಡಿದಾಗ ಅಷ್ಟು ಅನ್ಸಂಗಿಲ್ಲ, ಬಟ್ ಹಾಕೊಂಡಾಗ ಬೇರೆನೇ ಅನಿಸ್ತೈತಿ. ಅದಕ್ಕೆ ಅದು ವೇರ್ ಮಾಡಿ ನೋಡಿದ್ರೆ ಗೊತ್ತಾಗತ್ತಂತೆ ಟ್ರಯಲ್ ಮಾಡಕ್ಕೆ ಹೊಂಟಿ ನೋಡ್ರಿ. ಬರೀ ಯಾವ ಥರ ಆಗತ್ತಂತ ನೋಡು. ಮತ್ತು ನೋಡಿರಿ ಈ ಥರ ಅನಿಸುತ್ತೆ. ಬಟ್ ಅದು ಭಾಳ ಡೀಪ್ ನೆಕ್ ಇತ್ತು, ಯಾವಾಗಲೂ ಹಾಕೊಳಕ್ಕಾಗಲ್ಲ ಅಂತ ಬಿಟ್ಟೆ ನೋಡಿರಿ. ಫೈನಲಿ ಬಿಲ್ ಮಾಡಿಸಿದೆ. ಇಲ್ಲಿ ಹೋಗಿ ಜುಡಿಯೊಳಗೆ ಹೋಗಿದ್ದೆ ನೋಡಿರಿ. ಹೋಗಿ ಸ್ಲೀಪರ್ಸ್ ತೊಗೊಂಬಂದೆವು. ಹಂಗೆ ಮಾಡಿ ಟಾಪ್ಸ್ ಅಂತ ತೊಗೋಬೇಕಂದ್ರೆ ಇನ್ನೊಂದು 2 ಯಾವ ಇಷ್ಟ ಆಗಲಿಲ್ಲ ನೋಡಿರಿ. ಅದಕ್ಕೆ ನೆಕ್ಸ್ಟ್ ಇಲ್ಲಿ ಏನರ ಸ್ನ್ಯಾಕ್ಸ್ ತಿನ್ಬೇಕಂತ ಹೊಂಟಿವಿ ನೋಡಿರಿ. ಜುಡಿಯೋ ಮುಂದೆ ಮೋಮೋಸ್ ಫೇಮಸ್ ನೋಡಿರಿ. ಇಲ್ಲಿ ಹೊಸ ಆಗೈತಿ, ಅದಕ್ಕೆ ಮೋಮೋಸ್ ತಿನ್ನಕ್ಕೆ ಹೊಂಟಿವಿ ನೋಡಿರಿ. ವಾವ್ ಮೋಮೋಸ್. ಪನ್ನೀರ್ ಬರ್ರಿ ಎಲ್ಲರೂ ಮೋಮೋಸ್ ತಿನ್ನು. ಮತ್ತು ವಾವ್ ಮೋಮೋಸ್ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ. ನಾನು ಭಾಳ ತಿನ್ನಾದ್ಮೇಲೆ ತಿಂತೀನಿ. ದಿವ್ಯಾ ಅದು ತಿಂತಿರ್ತಾರೆ, ಬಟ್ ನಾ ತಿಂದಿಲ್ಲ ನೋಡ್ರಿ. ನಾನು ಇದ್ರ ಮೋಮೋಸ್ ಒಳಗೆ ನೋಡ್ರಿ ವೆಜಿಟೇಬಲ್ಸ್ ಒಂದು ಐತಿ, ಪನ್ನೀರ್ದೊಂದು ಐತಿ ನೋಡ್ರಿ. ನಾ ವೆಜಿಟೇಬಲ್ಸ್ ತೊಗೊಂಡಿನಿ, ವೆಜ್. ಬರ್ರಿ ಎಲ್ಲರೂ ಮೋಮೋಸ್ ತಿನ್ನು. ಮತ್ತು ಮನೆಯೊಳಗೆ ನೋಡಿರಿ ಮೋದಕ್ ಮಾಡ್ತೀವಲ್ಲ, ಮೋದಕ್ ಟೈಪೇ ನೋಡ್ರಿ. ಇವು ಟ್ರೆಂಡಿಂಗ್ ಮೋದಕ. ಅವು ಮನೆಯೊಳಗೆ ಟ್ರೆಡಿಷ್ನಲ್ ಮೋದಕ್ ನೋಡ್ರಿ. ದಿವ್ಯಾಂದ್ ಬತ್ ನೋಡ್ರಿ ಪನ್ನೀರ್ ಮೋಮೋಸ್ ತರ್ಸಾಳಕ್ಕಿ. ನಾ ವೆಜಿಟೇಬಲ್ ಅಂತ ವೆಜ್ ಅಂತ ಹೇಳಿದ್ನಲ್ಲ, ಹಾಕಿದ್ದು ಪನ್ನೀರ್ ನೋಡ್ರಿ. ಒಳಗೇನು ಪನ್ನೀರ್ ಹಾಕಿರ್ತಾರಲ್ಲ, ಮಸ್ತ್ ಇತ್ತು ನೋಡ್ರಿ. ಟೇಸ್ಟ್ ನಾನು ಮಾಡ್ದಲ್ಲ. ಫುಲ್ ಉಪ್ಪು ಖಾರ ಅಂತೂ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮಸ್ತ್ ಇಷ್ಟ ಆಗುತ್ತೆ. ಅಷ್ಟು ಆಯಿಲಿನೂ ಅಲ್ಲ, ಹೆಲ್ತಿಗೂ ಚಲೋ. ಮತ್ತು ಬಾಯೊಳಗೆ ನೋಡ್ರಿ ಫುಲ್ ಟೇಸ್ಟಿ ಇತ್ತು. ಉಪ್ಪು ಖಾರ ಬಾಯಿ ತುಂಬ ಆಯ್ತು ನೋಡ್ರಿ. ನನಗೂ ಇಷ್ಟ ಆಯಿತು. ಇಲ್ಲಿ ಜುಡಿಯೋ ಮುಂದೆ ಯಾರು ಬಂದರೆ ತಿನ್ನಿರಿ. ವಾವ್ ಮೋಮೋಸ್ ಜಸ್ಟ್ 50 ರುಪೀಸ್ ನೋಡ್ರಿ. 50 ರುಪೀಸಿಗೆ 6 ಬರ್ತಾವಂತ. ಹಾಫ್ ಅದು, ಫುಲ್ ಅಂದರೆ 100 ರುಪೀಸಿಗೆ 12 ಬರ್ತಾವೆ ನೋಡ್ರಿ. ಹಾಫ್ ತಿನ್ನೋದ್ರಾಗೆ ರಗಡಾಗತ್ತೆ ನೋಡ್ರಿ. ಇಬ್ಬರು ತಿಂದ್ಬಿಟ್ಟು ಮನೆ ಕಡೆ ಹೊಂಟಿವಿ ನೋಡ್ರಿ. ಕತ್ಲಾಗೆ ಬಿಡ್ತು. ಬರಬೇಕಾದ್ರೆ 7:08 ಆಗಿರ್ತೈತಿ. ಹಾಗಾಗಿ ಹೊರಗಡೆ ಶಾಪಿಂಗ್ ಮಾಡೋಕ್ಕಾದ್ರೆ ಟೈಮ್ ಆಗಿದೆ ಗೊತ್ತಾಗಂಗಿಲ್ಲ ನೋಡ್ರಿ. ಅದ್ರಾಗ ಹುಡುಗಿಯರಿಗೆ ಗೊತ್ತೇ ಇಲ್ಲ. ಡ್ರೆಸ್ ಆಯಿತು, ಸ್ಲಿಪ್ಪರ್ಸ್ ಆಯಿತು, ಇವೇನು ಸೆಲೆಕ್ಷನ್ ಮಾಡೋಕೆ ಹೋದ್ವಿ ಅಂದರೆ ಯಾವ್ದು ನೋಡಿದ್ರು ಎಲ್ಲ ಚಂದೇ ಅನಿಸ್ತದೆ ನೋಡ್ರಿ. ಬರ್ರಿ ಮನೆಗೆ ಹೋಗೋ. ಮತ್ತು
ಶಾಪಿಂಗ್ ಹೋಗಿ ಬಂದು ನೋಡ್ರಿ ತಿರುಗಿ ಟೈಮ್ ಎಷ್ಟಾಯಿತು 10-15 ಆಯ್ತು ನೋಡ್ರಿ, ಲೇಟ್ ಆಯಿತು. ಬರೋ ಹೊತ್ತಿಗೆ ಸ್ವಲ್ಪ ಮೋಮೋಸ್ ತಿಂದು ಬಂದ್ವಿ, ಭಾಳ ದಿನ ತಿಂದಿದ್ದಿಲ್ಲ. ದಿವ್ಯಾನಂಗೂ ತಿನ್ನು ಬಾ ಅಂದ್ ನೋಡಿ. ಆಕಿನ ಕರ್ಕೊಂಡು ಹೋದೆ ಅಂದ್ರೆ ಫಿಕ್ಸ್ ನೋಡ್ರಿ ನಾ ಏನಾರ ತಿನ್ನೋದು. ಸ್ನ್ಯಾಕ್ಸ್ನಲ್ಲೇ ಮನೆಗೆ ಬರೋದೇ ಇಲ್ಲ. ಅದಕ್ಕೆ ಅದಷ್ಟು ತಿನ್ಕೊಂಡು ಬಂದ್ವಿ. ನಾ ಡ್ರೆಸ್ ಯಾವ್ದು ತೊಗೊಂಡೈತೆ ಗೆಸ್ ಮಾಡಿ ನೋಡಮ್ಮ. ಅದ್ರೊಳಗೆ ಲಾಸ್ಟ್ ಅಂಗಡಿ ತೊಗೊಂಡು ಅಲ್ಲೇ ತೊಗೊಂಡ್ವಿ. ಆ್ಯಕ್ಚುಲಿ ಎಷ್ಟೆಷ್ಟು ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ನಂಗೆ ಯಾವ್ದಾರು ಒಂದು ಇಷ್ಟ ಆಯಿತು ಅಂದ್ರೆ ಮುಗಿತು ನೋಡ್ರಿ. ಮತ್ತೆ ಎಲ್ಲಿ ಹೋಗೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಅಂತೇಳಿ ಅಲ್ಲೇ ತೊಗೊಂಡ್ವಿ. ಮಸ್ತ್ ಇತ್ತು ನೋಡಿ, ಎಲ್ಲ ಕ್ವಾಲಿಟಿನೂ ಇದ್ದು, ಅದೇ ತಕ್ಕ ಪ್ರೈಸ್ ಇತ್ತು ನೋಡ್ರಿ. ನಾ ಅದ್ರೊಳಗೆ ಎಲ್ಲ ವೇರ್ ಮಾಡಿ ತೋರಿಸಿನಲ್ಲ ನಿಮಗೆ. ಅದ್ರಾಗ ಯಾವ ಡ್ರೆಸ್ ನಾ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿರಿ. ಯಾರು ಗೆಸ್ ಮಾಡ್ತೀರಿ ಜಸ್ಟ್ ಕಲರ್ ಹೇಳ್ರಿ, ಅದ್ರೊಳಗೆ ಗೊತ್ತಾಗುತ್ತೆ. ಸರ್ಪ್ರೈಸ್ ಇರಲಿ ಹಾಗಾಗಿ ತೋರ್ಸಂಗಿಲ್ಲ ನೋಡ್ರಿ ಡ್ರೆಸ್. ನೆಕ್ಸ್ಟ್ ಬರ್ಡೇ ದಿವಸ ಹಾಕೋತೀನಿ. ಸ್ಲಿಪ್ಪರ್ ತೊಗೊಂಡಿಲ್ಲ ಜುಡಿಯೋ ಒಳಗೆ. ಸ್ಲಿಪ್ಪರ್ ಯಾವ್ದು ತೊಗೊಂಡಿನ ತೊಗೊಳತ್ತಿರ್ವಲ್ಲ. ಇವು 2 ಪೇರ್ ತೊಗೊಂಡು ನೋಡ್ರಿ ಜುಡಿಯೋ ಒಳಗೆ. ನಂಗೇನೋ 2-3 ಸಲ ಇದು ಕಲರ್ ಒಂಥರ ಚಲೋ ಅನಿಸ್ತು ನೋಡ್ರಿ. ಈ ಟೈಪ್ ನಂಗೆ ಆ್ಯಕ್ಚುಲಿ ಬೆಲ್ಟ್ ತೊಗೊಳಂಗಿಲ್ಲ ನೋಡ್ರಿ ನಾ ಜಾಸ್ತಿ. ಯಾಕಂದ್ರೆ ಬೆಲ್ಟ್ ಹಾಕೊಳಕ್ಕೆ ತೆಗಿಯೋಕ್ಕೆ ಕೆಟ್ಟ ಬೇಸರ ಆಗುತ್ತೆ ನೋಡ್ರಿ. ಅದ ಡ್ಯೂಟಿಗೆ ಹೋಗಾಗ ಅಂದ್ರೆ ತೀರಾಗಲ್ಲ. ಬಟ್ ಡ್ಯೂಟಿಗೆ ವೇರ್ ಮಾಡಲ್ಲ ನೋಡ್ರಿ ನಾನು. ಡ್ಯೂಟಿಗೆ ಜಾಸ್ತಿ ಹಿಂಗೆ ಯಾವಾಗಾರ ಹಾಕೊಳ್ಳೋದಾಗತ್ತೆ. ಜಾಸ್ತಿ ಹೊರಗಡೆ ಎಲ್ಲಾರು ಫಂಕ್ಷನ್ಗೆ ಹೋದಾಗ ಅದು ಚಂದ ಅನಿಸ್ತೈತೆ. ಇದು ನೋಡ್ರಿ ಮಸ್ತ್ ಅದಾವು. ಕ್ವಾಲಿಟಿನೂ ಚಲೋ ಬರ್ತಾವೆ ಜುಡಿಯೋ ಒಳಗೆ. ದಿವ್ಯಾನು ಆಲ್ಮೋಸ್ಟ್ ಎಲ್ಲ ಅಲ್ಲೇ ತೊಗೊಂಡ್ರೆ ಆ ಸ್ಲಿಪ್ಪರ್ಸ್. ನಾ ತೊಗೊಂಡಿದ್ದೆ ವಾಕ್ವೇ ಅಂತೊಳಗೆ ಪಾಟಲ್ ಪಾಟ್ ಒಳಗೆ ತೊಗೊಂಡಿದ್ದೆ ನೋಡ್ರಿ. ಅದು ಬಿಟ್ಟರೆ ಬಾಟಾ ಒಳಗೆ ತೊಗೊಂಡಿದ್ದು. ಜುಡಿಯೋ ಒಳಗೆ ನಾ ತೊಗೊಂಡಿದ್ದು ಫಸ್ಟ್ ಟೈಮ್ ಅನ್ಬೋದು. ಇದ್ರ ನೋಡ್ರಿ ರೇಟ್ $4.99 ನೋಡ್ರಿ. ಇದು ಮಸ್ತ್ ಅದಾವೆ, ಕಲರು ಮಸ್ತ್ ಅದಾವೆ. ಇದೊಂದು ಫ್ಲ್ಯಾಟ್ ತೊಗೊಂಡು ನೋಡ್ರಿ. ಇವು ಡೈಲಿ ಯೂಸಿಗೆ ಅಂತ ತೊಗೊಂಡಿನಿ. ಇವು $2.99. ಡೈಲಿ ಕಂಫರ್ಟೇಬಲ್ ಆಗುತ್ತೆ, ಡೈಲಿ ಹಾಕೊಂಡು ಹೋಗೋಕ್ಕಂತ. ಹೆಂಗದ ಚಪ್ಪಲ್ಲ ಕಮೆಂಟ್ ಮಾಡಿರಿ. ಹಾಗೆ ಡ್ರೆಸ್ಸು ಗೆಸ್ ಮಾಡಿರಿ. ನೋಡ್ರಿ ಟೈಮ್ ಅಂತೂ 12:30 ಆಯಿತು. ಊಟ ಏನು ಮಾಡಲಿ ನೋಡ್ರಿ. ಶಾಪಿಂಗ್ ಹೋಗಿ ಬಂದು ಅಲ್ಲೇ ಸುಸ್ತಾಗ್ಬಿಟ್ಟಿತ್ತು. ಬರೋ ಹೊತ್ತಿಗೆ ಅಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಬಂದಿದ್ವಲ್ಲ ಮೋಮೋಸ್. ಮತ್ತು ಅದೂ ಆಯಿತು. ನೈಟ್ ಊಟ ಮಾಡ್ದೆ ಬಿಟ್ಟು ನೋಡ್ರಿ. ಈಗ ಸುಮ್ಮನೆ ಡಯಟ್ ವೇಟ್ಗೆ ಹಾಕತ್ತೈತಿ. ಹಾಗಾಗಿ ಏನು ಅಷ್ಟೊಂದು ಡಯಟ್ ಏನಿಲ್ಲ. ಜಸ್ಟ್ ನೈಟ್ ಊಟ ಮಾಡೋಂಗಿಲ್ಲ. ಏನು ಫ್ರೂಟ್ಸ್ ಅದು ತಿಂದಿದ್ದೀವಿ. ಲೇಟಾಗಿ ಸ್ನ್ಯಾಕ್ಸ್ ಅದೇನು ತಿಂದ್ಬಿಟ್ಟಿರ್ತೀವಿ. ಅಂದ್ರೆ ಆಯ್ಲಿ ಸ್ನ್ಯಾಕ್ಸ್ ತಿಂದ್ರೂ ಆಯ್ಲಿ ಫುಡ್ ತಿನ್ನಂಗಿಲ್ಲ ನೋಡ್ರಿ. ಏನು ಸುಮ್ಮಟ್ಟೆ ಲೈಟಾಗಿ ಈ ಚೂಡ, ಇಲ್ಲಕ್ಕಂದ್ರೆ ಮೋಮೋಸ್, ಇಲ್ಲಾಂದ್ರೆ ಏನಾರ ಟೀ ಅಂತೂ ಬಿಡೋಕ್ಕಾಗಲ್ಲ ನೋಡ್ರಿ. ಏನು ಬಿಟ್ಟರು ಚಹಾ ಬಿಡೋಕ್ಕಾಗಂಗಿಲ್ಲ. ಅಟ್ಲೀಸ್ಟ್ 2 ಸಲಾರ ಕುಡಿತು ನೋಡ್ರಿ ಡೈಲಿ, ಬೆಳಗ್ಗೆ ಮತ್ತು ನೈಟ್. ಬೆಳಗ್ಗೆ ಖಾಲಿ ಹೊಟ್ಟಲೆ ಕುಡಿಯಲ್ಲ. ನಾಷ್ಟ ಆದಮೇಲೆ 11-12ಕ್ಕೆ. ಈವ್ನಿಂಗ್ 1 ಟೈಮ್ ಕುಡಿತೀವಿ ಅಷ್ಟೇ. 2 ಟೈಮ್ ಅಂತೂ ಬಿಡೋಕ್ಕಾಗಲ್ಲ. ಎಷ್ಟು ಡಯಟ್ ಮಾಡಿದ್ರು ಚಹಾ ಬಿಡ ಇರೋಕ್ಕಾಗಲ್ಲ. 3-4 ಮಂತ್ ಬಿಟ್ಟೆ ನೋಡ್ರಿ. ಆದರೂ ನನಗೆ ಅದು ಆಗಲಿಲ್ಲ ಬಿಡೋಕೆ. ಅದಕ್ಕೆ ಸುಮ್ಮನೆ 2 ಸಲ ಅಲ್ಲ ಹೋಲ್ ಬಿಡು ಅಂತ ಕುಡಿಯಾಕತ್ತೀನಿ. ಬರ್ರಿ ಈಗ ಲಾಗ್ ಏನು ಮಾಡೋ ಟೈಮ್ ಆಯಿತು. ಟೈಮ್ ಬಂದು ಹೇಳಿದ್ನಲ್ಲ 12:30 ಆಯಿತು ಇವತ್ತಿಂದ ಶಾಪಿಂಗ್ ಲಾಗ್. ಆಮೇಲೆ ಹೇಳಿದ್ನಲ್ಲ ಬರ್ಡೇಗೆ ನಾ ಯಾವ ಡ್ರೆಸ್ ತೊಗೊಂಡಿನಿ ಎಲ್ಲ ವೇರ್ ಮಾಡಿ ನೋಡಿನಲ್ಲ. ಯಾರೆಲ್ಲ ಫುಲ್ ವಿಡಿಯೋ ನೋಡಿರಿ. ನಾ ಯಾವ ಡ್ರೆಸ್ ತೊಗೊಂಡಿನಿ ಗೆಸ್ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ. ಇವತ್ತಿನ ವಿಡಿಯೋ ಯಾರಿಲ್ಲ ಇಷ್ಟ ಐತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ. ಮತ್ತು ನೋಡಿರಿ ನಿನ್ನೆ ಹೋಗಿ ಡ್ರೆಸ್ ಎಲ್ಲ ತೊಗೊಂಬಂದ್ವಲ್ಲ. ಡ್ರೆಸ್ ಅದು ತೊಗೊಂಡು ವಾಪಸ್ ಬಂದ್ವಿ. ಬರ್ಬೇಕಾದ್ರೆ 10 ಗಂಟೆ ಆಗಿಬಿಡ್ತು ನೋಡ್ರಿ. 2 ಅಂಗಡಿಗೆ ಹೋದ್ವಿ. ಲೇಟ್ ಆದ್ರೆ ಹೋಗ್ಬೇಕಾದ್ರೆ 7:30 ಆಗಿತ್ತು. ಹಾಗಾಗಿ 2 ತಾಸನ್ನ ಆ ಕಡೆ ತೊಗೊಂಡ್ಬರ್ತಾರೆ. ಪರಲ್ಲಿ ಡ್ರೆಸ್ ಒಂದು ಇಷ್ಟ ಆಯ್ತಲ್ಲ, ಹಂಗಾಗಿ ಬೇರೆ ಕಡೆಯಲ್ಲಿ ಹೋಗ್ಲಿಲ್ಲ ನೋಡ್ರಿ. ಆ್ಯಕ್ಚುಲಿ ನಾವು ಇನ್ನೊಂದು ಸ್ವಲ್ಪ ಜ್ಯುವೆಲರಿ ತೊಗೊಳ್ತು. 1 ಗ್ರಾಮ್ ತೊಗೊಂಡು 1 ಗ್ರಾಮ್ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲಿ ತೊಗೊಳೋವಿದ್ದು. ಮತ್ತು ಇನ್ನೊಂದು ನೋಡ್ರಿ ಮನೆಯವರು ಬಡ್ಡೆ ಗಿಫ್ಟ್ ಕೊಡ್ತಿದ್ದಾರೆ ಏನಾರು ತಗೋ ಅಂತೇಳಿ. ಹಾಗಾಗಿ ನನ್ನ ಚೈನ್ ಅದಾವು ಸ್ವಲ್ಪ ಕಟ್ಟಾಗಿ. ಅದಕ್ಕೆ ಯಾವ ಥರ ಬೇರೆ ಟೈಪ್ ಚೈನ್ ತೊಗೋಬೇಕಂತ ಅಂದ್ಕೊಂಡಿನಿ. ಅದಕ್ಕೆ ಇವತ್ತು ರೆಡಿಯಾಗಿ ನಿಂತು ನೋಡಿ ಹೋಗ್ಬೇಕಂತೇಳಿ ದಿವ್ಯಾ ನಾನು ಹೊಂಟಿವಿ. ಬರೀ ಇವತ್ತು ಏನೇನು ತೊಗೋತೀವಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ. ಫಸ್ಟ್ ಒಂದು ನೋಡ್ರಿ, ಇಲ್ಲಿ ಡ್ರೆಸ್ ಲೈನ್ದೊಂದು ಶಾಪ್ ಐತಿ. ಶಾಪ್ ಅಂದ್ರೆ ಡ್ರೆಸ್ ಲೈನ್ದು ಏನಾದ್ರು ಅಲ್ಟ್ರೇಷನ್ ಇರ್ತಾವಲ್ಲ ಇಲ್ಲೇ ಕೊಡ್ತೀವಿ ನಾವು ಅವಾಗಿಂದ. ಹಾಗಾಗಿ ಇಲ್ಲೇ ಬಂದು ನೋಡ್ರಿ. ಯಾಕಂದ್ರೆ ಫಿಟ್ಟಿಂಗ್ ಅದೆಲ್ಲ ಮಸ್ತ್ ಇರ್ತಾರೆ ನೋಡೋರು. ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ, ಬಟ್ ಅಲ್ಟ್ರೇಷನ್ ಎಲ್ಲ ಮಸ್ತ್ ಮಾಡ್ತಾರೆ. ಪ್ಯಾಂಟ್ ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ನೋಡ್ರಿ. ಪ್ಯಾಂಟ್ ಲೆಂತ್ ಸ್ವಲ್ಪ ಕಟ್ ಮಾಡಿಸ್ವಿ, ಸ್ಲೀವ್ಸ್ ಹಚ್ಬೇಕಾಗಿತ್ತು ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ನೋಡ್ರಿ ಅವರೆಲ್ಲ ಹಚ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗತ್ತಂದ್ರೆ 1 ಅವರ್. ಅಷ್ಟೊತ್ತಿಗೆ ಇಲ್ಲಿ ಸೀಕಾ ಅಂತ ಇದು ಇತ್ತು ನೋಡ್ರಿ ಜ್ಯುವೆಲರ್ಸ್. ಇಲ್ಲಿ ಏನದು ಚೈನ್ ತೊಗೋಬೇಕಂತೇಳಿ ಬಂದ್ವಿ ಸಿಲ್ವರ್ದು. ಇದ್ರಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಅದಾವೆ, ಡಿಸೈನ್ಸ್ ಎಲ್ಲ ಜಾಸ್ತಿ ಅದಾವೆ ಅಂತ ಹೇಳಿದ್ವಿ ನೋಡ್ರಿ. ಯಾವ ಥರ ಅದು ಎಲ್ಲ ಮಸ್ತ್ ಅದು. ನಂಗೆ ಜಾಸ್ತಿ ಗ್ರ್ಯಾಂಡ್ ಇಷ್ಟ ಆಗಂಗಿಲ್ಲ ನೋಡ್ರಿ ಸಿಲ್ವರ್ ಚೈನ್ ಎಲ್ಲ. ಸಿಂಪಲ್ ಇದ್ರೆ ಚಂದನ. ನಾ ಈಗ ಹಾಕೊಳ್ಳೋಬಿಟ್ಟು ಇಷ್ಟನೇ ಆಯಿತು. ಅದರ ನರ್ಸಿಂಗ್ ಡ್ಯೂಟಿ ಮಾಡೋಕತ್ತಾಗಿಂದ ಜಾಸ್ತಿ ಚೈನ್ ಇದೆಲ್ಲ ಹಾಕೋದೆಲ್ಲ ಇಷ್ಟನೇ ಆಗಂಗಿಲ್ಲ ನೋಡ್ರಿ. ಸುಮ್ಮನೆ ಯಾವಾಗಾರ ಅಷ್ಟೇ ಹಾಕೊಳ್ಳೋದು. ಇವೆಲ್ಲ ಮಸ್ತ್ ಇದು ನೋಡ್ರಿ. ಕಲೆಕ್ಷನ್ಸ್ ಎಲ್ಲ ಸಿಂಪಲ್ ಅದಾವು. ಎಲ್ಲ 1000, ಆಮೇಲೆ 1500 ವೇಟ್ ಮ್ಯಾಗ ಅದಾವು. 1050 ಏನೋ ಐತತ್ ನೋಡ್ರಿ ಒಂದು ತೊಲಿ ಬೆಳ್ಳಿ. ಹಾಗೆ ನೋಡ್ರಿ ಇಲ್ಲಿ ಜ್ಯುವೆಲರಿ ನೋಡ್ರಿ ಏನು ಕಾಣಕತ್ತವಲ್ಲ ಎಲ್ಲ ಬೆಳ್ಳಿದೆ ನೋಡ್ರಿ. ಬೆಳ್ಳಿದೆ ಏನೈತಿ ಬಂಗಾರದ ಕೊಟ್ಟೆ ಟೈಪ್ ಮಾಡ್ಯಾರ ನೋಡ್ರಿ. ಎಲ್ಲ ಬೆಳ್ಳಿವೇ ಅದಾವಂತ ನೋಡಿ. ಇದೊಂದು ಹಾಕೊಂಡು ನೋಡಾಕತ್ತೀನಿ. ಮಸ್ತ್ ಅನಿಸ್ತು ಅಂತ, ಚಂದ ಅನ್ಸತ್ತೆ. ಬ್ಲ್ಯಾಕ್ ಒಳಗೆ ಯಾವಾಗಲೂ ನನ್ನೊಂದು ಬ್ಲ್ಯಾಕ್ದು ಲೈನ್ ದಾರ ಒಳಗೆ ಇದು ಇತ್ತು, ಅದೇ ಥರನೇ ಕಾಣಾಕತ್ತೈತೆ ನೋಡ್ರಿ. ಇದು ಮಸ್ತ್ ಕಾಣತೈತಿ. ಸಿಂಪಲ್ ಒಳಗೆ ಚಂದ ಅನಿಸ್ತದೆ ನೋಡ್ರಿ. ನನಗೂ ಇಷ್ಟ ಆಯಿತು, ದಿವ್ಯಾಗೂ ಇಷ್ಟ ಆಯಿತು. ಬಟ್ ಇನ್ನೊಂದು ಇಷ್ಟ ಆಗಿತ್ತು, ಅದೊಂದು ಹಾಕೊಂಡು ನೋಡಿದ್ಮೇಲೆ ಗೊತ್ತಾಗತ್ತಂತ ಅದನ್ನು ನೋಡಾಕತ್ತೀನಿ ನೋಡ್ರಿ. ಎಲ್ಲ ಜ್ಯುವೆಲರಿನೂ ಮಸ್ತ್ ನೋಡವೆಲ್ಲ. ಏನು ಕಾಣಿಸ್ತಾವಲ್ಲ ಜ್ಯುವೆಲರಿ ಎಲ್ಲ ಬೆಳ್ಳಿವೆ ನೋಡ್ರಿ. ಅವು ನೋಡಕ್ಕೆ ಮಾತ್ರ ಗೋಲ್ಡ್ ಇದು ಕೊಟ್ಟಾರ, ಗೋಲ್ಡ್ ಕೊಟ್ಟಿದ್ದ. ಬಟ್ ಒಳಗಡೆ ಎಲ್ಲನೂ ಬೆಳ್ಳಿನೇ ಐತದ ಅದು. ಇದೊಂದು ಚಂದ ಕಾಣ್ತೈತೆ, ಇದೊಂದು ಹಾಕ್ಕೊಂಡೆ ನೋಡ್ರಿ. ಬಟ್ ಅದು ಅದರಷ್ಟೇನು ಸರಿ ಅನಿಸ್ಲಿಲ್ಲ ಇದು. ಹಾಗಾಗಿ ಬೇಡ ಅದೇ ತೊಗೊಂಡ್ರಾಯ್ತಂತ ಅದೇ ತೊಗೊಂಡ್ವಿ. ನೆಕ್ಸ್ಟ್ ಇದು ಕಾಣಿಸತ್ತ ನೋಡ್ರಿ. ಇದು ಫುಲ್ ಎಲ್ಲ ಬೆಳ್ಳಿದಂತ. ಬಟ್ ಮ್ಯಾಗ ನೋಡಕ್ಕೆ ಏನೈತಿ ಗೋಲ್ಡ್ ಟೈಪ್ ಅನಿಸ್ತೈತಿ. ಅವೆಲ್ಲ ಕೇಳಿದ್ವಿ. ಇಯರಿಂಗ್ಸ್ ಆಮೇಲೆ ನೆಕ್ಲೆಸ್ ಎಲ್ಲನೂ ಇದೆಲ್ಲ ಬೆಳ್ಳಿದೆ ನೋಡ್ರಿ.
ಎಲ್ಲ ಕಲೆಕ್ಷನ್ಸ್ ಮಸ್ತ್ ಇದ್ದು. ನೆಕ್ಸ್ಟ್ ನೋಡಿರಿ ಒಂದು ಕಾಲುಂಗ್ರ ತೊಗೋಬೇಕಂತ ಕಾಲುಂಗ್ರ ಒಂದು ತೊಗೊಂಡ್ರಾಯ್ತು ಅಂತ ನೋಡಾಕತ್ವಿ. ಇವೆಲ್ಲ ಹೊಸ ಹೊಸ ಟ್ರೆಂಡಿಂಗ್ದು ಅದಾವೆ ನೋಡಿರಿ ಡಿಸೈನ್ ಎಲ್ಲನೂ. ಫೈನಲಿ ಒಂದು ಕಾಲುಂಗ್ರನೂ ತೊಗೊಂಡ್ವಿ. ಹಾಗೆ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ತೊಗೋಬೋದು ನೋಡಿರಿ. ಸ್ವಿಕಾ ಅಂತೇಳಿ ರಾಮ ಮಂದಿರ ರೋಡಿಗೆ ಐತಿ. ಚುಟ್ಲಾಲ್ ಪೇಡ ಬರ್ತೈತಲ್ಲ ಅಲ್ಲೇ ಬರುತ್ತೆ ನೋಡಿರಿ ಇದು ಶಾಪ್. ನೋಡಿರಿ ಜ್ಯುವೆಲರಿ ಶಾಪ್ ಮಸ್ತ್ ಐತೆ ನೋಡಿರಿ. ಎಲ್ಲ ಇವೆಲ್ಲಂತೂ ಮಸ್ತ್ ನೆಕ್ಲೆಸ್ ಆಮೇಲೆ ಸರ ಅಂತೂ ಭಾರಿ ಇದ್ದು, ಫುಲ್ ವೆರೈಟೀಸ್ ಇದ್ದು. ಮತ್ತು ಸೇಮ್ ನೋಡಿದ್ರೆ ಗೋಲ್ಡೇ ಅನಿಸ್ತೈತೆ ನೋಡಿರಿ. ಆ್ಯಕ್ಚುಲಿ 1 ಗ್ರಾಮ್ ಗೋಲ್ಡ್ ಅಂದ್ಕೊಂಡಿದ್ದೆ, ಬಟ್ ಅದು 1 ಗ್ರಾಮ್ ಗೋಲ್ಡೆಲ್ಲ ಎಲ್ಲ ಬೆಳೆದೇ ಐತೆ ನೋಡಿರಿ. ಫುಲ್ ಎಲ್ಲ ಒಳಗಡೆ ಎಲ್ಲ ಬೆಳೆದೇ ಇದಾವೆ. ಮೇಲೆ ಮಾತ್ರ ಇದು ಅನ್ನಿಸ್ತಾವೆ. ಫುಲ್ ಎಲ್ಲ ಹೊಸ ಡಿಸೈನ್ ಅದಾವೆ ನೋಡಿರಿ ಎಲ್ಲ. ನೋಡಿದ್ದು ಇದೊಂದು ಹಾಕೊಂಡು ನೋಡ್ಬೇಕಂತಂದು. ಆಮೇಲೆ ದಿವ್ಯಾ ಒಂದು ತೊಗೊಳಕತ್ತಾಳ ನೋಡ್ರಿ. ಆಕಿನೂ ಈ ಥರ ಸಿಂಪಲಾಗೆ ತೊಗೋತಾಳೆ. ಇದು ನೋಡಿರಿ 400 600 ಹಿಂಗಿದ್ದು ಆಕೆ ಒಂದು ತೊಗೊಂಡ್ಲು. ಅಲ್ಲಿಂದ ತೊಗೊಂಡ್ಬಿಟ್ಟು ಇಲ್ಲಿ ಮ್ಯಾಗಿ ಶಾಪಿಗೆ ಬಂದಿವಿ ನೋಡಿರಿ ಬಂಜಾರ ಕ್ರಾಸಿಗೆ. ಆಕೆ ಸ್ವಲ್ಪ ಮ್ಯಾಗಿ ತಿಂದೋಗುಂಬಾ ಅಂತಂದ್ಲು. ಆಕೆ ಮ್ಯಾಗಿ ತೊಗೊಂಡ್ಲು, ನಾ ಸ್ಯಾಂಡ್ವಿಚ್ ತೊಗೊಂಡೆ ನೋಡಿರಿ. ಮ್ಯಾಗಿ ಅಂತೂ ತಿನ್ನಂಗಿಲ್ಲಪ್ಪ, ಈಗಾರ ನಾನು ಡಯಟ್ ಮಾಡ್ಕೊಂತೀನಿ ವಲ್ಲ ಅಂತಂದೆ ನೋಡಿರಿ. ನನ್ನ ಸ್ಯಾಂಡ್ವಿಚ್ ಬಂತು. ದಿವ್ಯಾ ಮ್ಯಾಗಿ ತೊಗೊಂಡವ, ನಾ ಸ್ಯಾಂಡ್ವಿಚ್ ತೊಗೊಂಡಿನಿ. ಬಂಜಾರ ಕ್ರಾಸಿಗೆ ಬರ್ತೈತೆ ನೋಡ್ರಿ. ಮ್ಯಾಗಿ ಅದು ತಿಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತೊಗೊಳತ್ತೆ ನೋಡ್ರಿ. ಚಿನ್ನುಗೆ ಏನಾರ ತೊಗೊಂಡ್ರಾಯ್ತದ ಅಂತ ಚಿನ್ನುಗೆ ಮನೆಯಾಗೆ ಬಿಟ್ಟು ಬಂದಿದ್ದಿಲ್ಲ. ಹಂಗಾಗಿ ಚಿನ್ನುಗೆ ಒಂದಿಷ್ಟು ಚಾಕ್ಲೇಟ್ಸ್ ಆಮೇಲೆ ಐಸ್ ಕ್ರೀಮ್ ತೊಗೊಂಡ್ರಾಯ್ತದ ತೊಗೊಳಕತ್ತೀವಿ ನೋಡ್ರಿ. ಆಕಿ ಕಸಾಟ ಐಸ್ ಕ್ರೀಮ್ ತೊಗೊಳ್ಳು. ಚಿನ್ನುಗೊಂಡು ಡೈರಿ ಮಿಲ್ಕ್ ಸಣ್ಣ ತೊಗೊಂಡೇನು ಬೇಕಂತಲೇ ಇನ್ನು ಮತ್ತು ಸುಮ್ಮೆಲ್ಲ ಹಳ್ಳು ಹುಲಾತದೋ ಸುಮ್ಮನೆ ಬಿಟ್ಟು ಹೋಗಿದ್ವಲ್ಲ. ಹೋಗೋಣ ಸ್ವಲ್ಪ ರಂಸಾಕ್ ಬೇಕಲ್ರಿ ಅವನಿಗೆ, ಅದಕ್ಕೆ ತೊಗೊಂಡ್ವಿ. ಬಟ್ ಹಂಗೇನು ಹಠ ಮಾಡಂಗಿಲ್ಲ ನೋಡ್ರಿ, ಸುಮ್ಮನೆ ಇರ್ತಾನೆ. ಬರ್ರಿ ಹೋಗೋ ಮನೆ ಮಾರ್ಕೆಟ್ಗೆ ಹೋಗಿ ಬಂದ್ವಿ ನೋಡ್ರಿ. ಹೇಳಿದ್ನಲ್ಲ ನಮ್ಮ ಮನೆಯವ್ರು ಗಿಫ್ಟ್ ಕೊಡ್ತೀನಿ ಅಂತೇಳಿ ಏನೋ ಒಂದು 2 ಐಟಮ್ ತಂದಿವಿ. ಬಟ್ ಅದನ್ನೇನೈತೆ ಸರ್ಪ್ರೈಸ್ ಇರಲಿ, ಅವರೇ ಕೊಟ್ಟಾರ, ಅವ್ರು ಕೊಡ್ಸ್ಯಾರ. ಬಟ್ ಅದನ್ನು ಬರ್ಡೇ ದಿವಸ ಅವ್ರ ಕೈಯಾರೆ ಕೊಟ್ಟಿರ್ತಾರಲ್ಲ ಅವತ್ತೇ ತೋರಿಸ್ತೀವಿ ನೋಡ್ರಿ ಏನು ತೊಗೊಂಬಂದಿವಿ ಅಂತೇಳಿ. ಬರೀ ಬರುವಾಗ ಅಲ್ಲಿ ಸ್ನ್ಯಾಕ್ಸ್ ಇಟ್ಕೊಂಬಂದ್ವಿ. ಇನ್ನೇನು ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀವಿ ನೋಡ್ರಿ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಐತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗೈತೆ ನೋಡ್ರಿ, ಅದಕ್ಕೆ 2 ಮಿಕ್ಸ್ ಮಾಡೀನಿ, ಹಿಂದಿನ ಲಾಗು ಇವತ್ತಿನ ಲಾಗ.